ನಡೆಸುವ ಯೋಗಿ ವರಯನೇ ದಾರಿ ಕಾಣಲಾಗಿದೆ ರಾಘವೇಂದ್ರನೇ ಬೆಳಕ ತೋರಿ ನಡೆಸುವ ಯೋಗಿ ವರಯನೇ ದಾರಿ ಕಾಣಲಾಗಿದೆ ರಾಘವೇಂದ್ರನೇ. ನಮಸ್ಕಾರ ವೀಕ್ಷಕರೇ. ಗುಜರಿ ಗಾಡಿಗಳ ಮಧ್ಯೆ ರಸ್ತೆ ಹುಡುಕಿ ಕೊಡಿ ಸಾರ್, ಇದು ಗರುಡ ಟಿವಿಯ ವಿಶೇಷ ವರದಿ. ವೀಕ್ಷಕರೇ, ಮೈಸೂರಿನ ಗೀತಾ ಮಂದಿರ್ ರಸ್ತೆ ಅಂತೇಳಿ ಇಲ್ಲಿ ಸೆಂಟ್ರಲ್ ಪೊಲೀಸ್ ಸ್ಟೇಷನ್ ಹಿಂದ್ಗಡೆ ಮಹಾನಗರ ಪಾಲಿಕೆಯ ಗುಜರಿ ಬಜಾರ್ ಅಂತ ಇದೆ, ನ್ಯೂ ಗುಜರಿ ಬಜಾರ್ ಅಂತ. ಅಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಅರಮನೆ ಇದೆ, ಜಂಬೂ ಸವಾರಿ ಅವು ಇವು ಆ ಕಡೆ ಇಷ್ಟಲ್ಲೇ ಹೋಗ್ತವೆ. ಇಲ್ಲಿ ಸೀಮಾ ಲಾಡ್ಕರ್ ಅವ್ರಿಗೆ ನೀವು ಟ್ರಾಫಿಕ್ನವ್ರಿಗೆ ದೇವರಾಜ್ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಬರುತ್ತಂತೆ, ಅವರಿಗೊಂದು. ಹಾಗೆ ಇಲ್ಲಿ ಮಹಾನಗರ ಪಾಲಿಕೆಯ ತನ್ವೀರ್ ಆಸಿಫ್ ಅವ್ರಿಗೆ, ಶೇಖ್ ತನ್ವೀರ್ ಆಸಿಫ್ ಅವ್ರಿಗೆ ಈ ಎಪಿಸೋಡನ್ನು ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಕಾರಣ ಟ್ರಾಫಿಕ್ ಅನ್ನ ಸರಿಪಡಿಸೋದು ಸೀಮಾ ಲಾಡ್ಕರ್ ಅವರ ಬದ್ಧತೆ. ಹಾಗೆ ತನ್ವೀರ್ ಸರ್ ಈಗ 3ನೇ ಸ್ಥಾನ 4ನೇ ಸ್ಥಾನ ಅಂತ ಹೇಳ್ತಾರಲ್ಲ, ಇದೆಲ್ಲ ಆದ್ಮೇಲೆ ನೀವು ನೋಡಿ ನಾವು ಯಾವ ಸ್ಥಾನಕ್ಕೆ ಯೋಗ್ಯರು ಪಾಪ. ಯಾಕಂದ್ರೆ ನಿಮ್ಮ ಇಂಟ್ರೂ ಮಾಡಿದಾಗ ನೀವು ಮೊದಲೇ ಸ್ಥಾನಕ್ಕೆ ನಾವು ಬರಬೇಕು ಅಂತ ಹೇಳಿದ್ರಿ, ಬರ್ಲಿ, ನಿಮ್ಮಲ್ಲಿ ಆ ಬದ್ಧತೆ ಇದೆ. ಇಲ್ಲಿ ಮೂಲಭೂತ ಸೌಕರ್ಯ ಅಂತ ಹೇಳ್ತೀರೋ ಏನ್ ಹೇಳ್ತೀರಿ? ಯಾಕಂದ್ರೆ ಇಲ್ಲಿ ವಾಸನೆ ಹಾಗೆ ಇಕ್ಕಟ್ಟು ಹೇಳ್ತಾರಲ್ಲ, ಹಳ್ಳಿ ಒಳಗೆ ಒಂದೇ ಸಿಂಗಲ್ ರಸ್ತೆ ಇರ್ತಾವಲ್ಲ, ಹಂಗೆ ಅಗಲ ಜಾಗ ಇದೆ. ಆದ್ರೆ ಈ ಗುಜರಿ ಕಾರುಗಳು ಅವನ್ನ ಒಡೆದು ಹಾಕ್ತಾ ಇಲ್ಲ. ಗುಜರಿ ಬಜಾರ್ನ ಒಳಗಡೆ ಏನಾದ್ರೂ ಮಾಡ್ಕೋಬಹುದು, ಇಲ್ಲಿ ಹೊರಗಡೆನೇ ಇದಾವೆ. ಅವನ್ನ ಒಡೆದು ಎಷ್ಟು ದಿವಸದ ನೀವೇ ನೋಡಿ. ಇಲ್ಲಿ ಇರ್ಫಾನ್ ಅವರು ಸಂಪೂರ್ಣ ಚಿತ್ರಣವನ್ನ ನಿಮಗೆ ತೋರಿಸ್ತಾರೆ, ಜೊತೆಗೆ ಅವರು ಕೂಡ ಮಾತಾಡ್ತಾರೆ. ಸುಜಾದ್ ಅವರು ಕೂಡ ಈ ಅಹವಾಲನ್ನ ತಗೊಂಡ್ಬಂದಿದ್ದಾರೆ ಗರುಡನ ಮುಂದೆ. ಹೇಳ್ತಾರಲ್ಲ, ದಾರಿ ಯಾವುದಯ್ಯ ವೈಕುಂಠಕ್ಕೆ ಅಂತ ಹೇಳಿ, ಇಲ್ಲಿ ನೀವು ದಾರಿಯನ್ನ ಯಾವಾಗ ಸರಿಪಡಿಸ್ತೀರಿ ಅಂತ ಕೇಳ್ಬೇಕು. ಯಾಕಂದ್ರೆ ವೀಕ್ಷಕರೇ, ಇಲ್ಲಿ ವಾಮನ ಅವತಾರ ನೀವು ಕೇಳಿರ್ಬೇಕು. 3 ಅಡಿ ಜಾಗಗಳನ್ನ ಕೊಡು ಅಂತ ಹೇಳ್ತಾರೆ ಬಲಿ ಚಕ್ರವರ್ತಿಗೆ. ದೀಪಾವಳಿ ಬರೋದ್ರಿಂದ ಈ ಕಥೆ ಹೇಳ್ತಾ ಇದ್ದಾರೆ. 1 ಹೆಜ್ಜೆ ಭೂಮಿ, ಇನ್ನೊಂದು ಆಕಾಶ, 3ನೇದು ಇಲ್ಲಿ ಬಲಿ ಚಕ್ರವರ್ತಿಯ ತಲೆ ಅಂತ ಹೇಳ್ಬೋದು. ಇಲ್ಲಿ ಈ ರೀತಿ ಆದ್ರೆ ಓಡಾಡೋದು ಹೇಗೆ? ಅದು ಪುರಾಣ ಆಯ್ತು. ಇಲ್ಲಿ ಈ ಜ್ಯೋತಿನಗರದಲ್ಲಿ ಮುಂದೆ ಹೋದ್ರೆ ಸೀಮಾ ಮೇಡಮ್ ಅವರಿಗೆ ನಿಮಗೂ ಒಂದು ಅಲರ್ಟ್ ಮಾಡ್ತಾ ಇದ್ದೀವಿ, ವಿಶೇಷವಾಗಿ ಟ್ರಾಫಿಕ್ ಸಲುವಾಗಿ. ಹಾಗೆ ಇಲ್ಲಿ ಕಸ ಪ್ಲಸ್ ರಸ 2 ಇಲ್ಲಿದೆ. ಜ್ಯೋತಿನಗರ ಅಷ್ಟೇ ಪಕ್ಕದಲ್ಲಿ ಹೋದ್ರೆ ಅಲ್ಲಿ ಕಸದಲ್ಲಿ ಪೊಲೀಸ್ ಟೋಪಿಗಳು ಬಿದ್ದಿದ್ದಾವೆ. ಈಗ ತಲೆಗೆ ಬೆಲೆ ಕೊಡಿ ಅಂತ ನಾ ಹೇಳ್ತಾ ಇದ್ದೀನಿ. ಇಲ್ಲಿ ಆಸಿಫ್ ಅವ್ರಿಗೆ ಕೇಳ್ತಾ ಇದ್ದೀನಿ, ಕಸಕ್ಕೆ ಇಲ್ಲಿ ನೀವು ಸ್ವಚ್ಛತೆಗೆ ಬೆಲೆ ಕೊಡಿ. ಒಂದು ಟೈಮ್ನಲ್ಲಿ ಈ ಟೋಪಿಗಳು ನೋಡಿ, ನೀವು ತೋರಿಸ್ತಾ ಇರೋದು ಎಷ್ಟು ಗೌರವ ಕಾಪಾಡಿರ್ಬೇಕು ಆ ಪೊಲೀಸ್ ಪೇದೆಗಳಿಗೂ. ಇಲ್ಲಿ ಚಪ್ಪಲಾಟ ಟೋಪಿ ಮೇಲೆ ಬಿದ್ದಿದ್ದಾವೆ. ಹಾಗೆ ಹಿಂಗಾದ್ರೆ ಹೆಂಗೆ ಮೇಡಮ್? ಯಾಕಂದ್ರೆ ನೀವು ಏನಾದ್ರೂ ಪೊಲೀಸವರ ಯೂನಿಫಾರ್ಮ್ ಟಚ್ ಮಾಡಿದ್ರೆ ನೀವು ಬೇರೆನೇ ಕೇಸ್ ಹಾಕಿರ್ತೀರಿ. ನಿಮ್ಮ ಪೊಲೀಸ್ ಪೇದೆಗಳ ಟೋಪಿಗಳು ಈ ರೀತಿ ಬಿದ್ದಿರೋದ್ರಿಂದ ಖೇದ ಅನ್ನಿಸ್ತದೆ. ಅದು ಗರುಡನ ಕಣ್ಣಿಗೆ ಬಿದ್ದಿದೆ. ಜೊತೆಗೆ ನಾವು ಹೇಳೋದು ಇಷ್ಟೇ, ಈ ವ್ಯವಸ್ಥೆ ಸರಿಯಾಗಬೇಕು. ಅಲ್ಲಿ ಯೂರಿನಲ್ಸ್ ಇದೆ, ಅದರ ವಾಸನೆ, ಜೊತೆಗೆ ಈ ಹಸಿ ಕಸ ಒಣ ಕಸ ಅಂತ ತಗೊಂಡು ಹೋಗ್ತಾರಲ್ಲ, ಹಸಿ ಕಸದ ಗಾಡಿಗಳ ಜೊತೆಗೆ ಅವು ಬಾಟ್ಲಿಗಳನ್ನು ತಗೊಂಡೋಗಿರ್ತಾರೆ, ಅಲ್ಲಿ ಅವನ್ನ ಸೆಗ್ರಿಗೇಟ್ ಮಾಡ್ತಾ ಕುತ್ಕೊಂಡ್ಬಿಡ್ತಾರೆ. ಇಲ್ಲಿ ಜನರ ಪರಿಸ್ಥಿತಿ ಏನು? ಹಾಗೆ ದೇವರಾಜ್ ಟ್ರಾಫಿಕ್ ಹಳೆಯ ಸ್ಟೇಷನ್ ಇದು, ಅಲ್ಲಿ ಗಾಡಿಗಳು ನಿಂತಿದ್ದಾವೆ. ಆದ್ರೆ ಜ್ಯೂರಿಸ್ಡಿಕ್ಷನ್ ಅವ್ರದ್ದು ಬರ್ತದೆ, ಹೀಗಾಗಿ ಅವರು ಸರಿ ಮಾಡಬೇಕು. ಇಲ್ಲಿ ಜಂಬೂ ಸವಾರಿ ನೀವೇನ್ ಮಾಡ್ತಾರೆ ಅಲ್ಲಿ ಅದ್ರ ಪಾಡಿಗೆ ಅದಾಗ್ತದೆ. ಇಲ್ಲಿ ಶೇಖ್ ತನ್ವೀರ್ ಆಸಿಫ್ ಅವ್ರೆ ಹಾಗೆ ಸೀಮಾ ಲಾಡ್ಕರ್ ಮೇಡಮ್ ಅವರು ಇಬ್ಬರು ಜಾಯಿಂಟ್ ಆಗಿ ಇಲ್ಲಿ ಒಂದ್ಸತಿ ಜಂಬೂ ಸವಾರಿ ಮಾಡಿ ಈ ಗೀತಾ ಮಂದಿರ ರಸ್ತೆಯಲ್ಲಿ ನಿಮಗೆ ವಾಸ್ತವವಾಗಿ ಗೊತ್ತಾಗ್ತದೆ. ಈಗ ಇದರ ಜೊತೆಗೆ ಇಲ್ಲಿ ಚಿತ್ರಣವನ್ನ ತೋರಿಸ್ತಾ ಇರ್ಫಾನ್ ಏನ್ ಹೇಳ್ತಾರೆ, ಹಾಗೆ ಇಲ್ಲಿ ಈ ನೋಟವನ್ನ ನಾವು ವಿಶೇಷವಾಗಿ ಒಂದು ವಿಶೇಷವಾದ ಮ್ಯೂಸಿಕ್ ನಲ್ಲಿ ನಿಮಗೆ ತೋರಿಸ್ತೇವೆ, ನೋಡಿ. ಹಾಗೆ ಇದು ಸರಿ ಹೋಗಿಲ್ಲ, ಭಾಗ 2 ಬರ್ತದೆ. ನಮಸ್ಕಾರ. ನಮಸ್ತೆ. ಇದು ಮೈಸೂರು ಹೃದಯ ಭಾಗದಲ್ಲಿರುವ ಗೀತಾ ಮಂದಿರ್ ರಸ್ತೆ ಬಿಹೈಂಡ್ ಸೆಂಟ್ರಲ್ ಪೊಲೀಸ್ ಸ್ಟೇಷನ್. ಅಂದ್ರೆ ಇಲ್ಲಿ ದೇವರಾಜ ಪೊಲೀಸ್ ಸ್ಟೇಷನ್ ಅಂತಾನು ಒಂದು ಇದು ಹಾಕೊಂಡಿದ್ದಾರೆ. ಈ ರಸ್ತೆಯಲ್ಲಿ ಪರಿಸ್ಥಿತಿ ಆಗಿದೆ ಅಂದ್ರೆ ಇದರ ಹಿಂಭಾಗದಲ್ಲಿ ಇರೋದು ಒಂದು ನ್ಯೂ ಗುಜರಿ ಬಾಜಾರ್, ಮೈಸೂರು ಮಹಾನಗರ ಪಾಲಿಕೆಯ ವತಿಯಿಂದ ಮಾಡಿರೋದು ನ್ಯೂ ಗುಜರಿ ಬಾಜಾರ್.
ಇಲ್ಲಿ ರಸ್ತೆ ಬಂದು ಒಂದು 60 ಅಡಿ ಅಷ್ಟು ಅಗಲ ಇದೆ. ಈ ರಸ್ತೆಯನ್ನು ಒತ್ತುವರಿ ಮಾಡಿದ್ದಾರೆ. ಮಹಾನಗರ ಪಾಲಿಕೆ ವತಿಯಿಂದ ಒಂದು ಮೂತ್ರ ವಿಸರ್ಜನೆಗೋಸ್ಕರ ಅಲ್ಲಿ ಒಂದು ಜಾಗ ಮಾಡಿದ್ದಾರೆ. ಅಭಾಷಣೆ ಇದೆ ಅಂದ್ರೆ ಸ್ವಚ್ಛ ಭಾರತ್ ಅಭಿಯಾನ್ ಏನಂತ ತನ್ವೀರ್ ಆಸಿಫ್ ಕಮಿಷನರ್ ಅವ್ರು ಇದ್ದಾರೆ, ಬಣ ತಟ್ಟಿದಾರಲ್ಲ, 3ನೇ ಸ್ಥಾನದಲ್ಲಿ ಇದ್ದಾರೆ ಅಂತ. ಆ ಸಮೀಕ್ಷೆ ಮಾಡಿರೋ ವ್ಯಕ್ತಿಗಳನ್ನ ಕರ್ಕೊಂಬಂದು ಇಲ್ಲಿ ತೋರಿಸ್ಬೇಕು. ಇಲ್ಲಿಂದ ಅರ್ಧ ಕಿಲೋಮೀಟರ್ ದೂರದಲ್ಲಿ ಮೈಸೂರು ಇದು ಅರಮನೆ ಇರೋದು. ಅರಮನೆ ನಗರಿ ಇವಾಗ ದಸರಾ ಮಾಡ್ತಾ ಇದ್ದೀವಿ. ಇನ್ನೊಂದು ಮೂಲಭೂತ ವಿಚಾರ ಏನಂದ್ರೆ, ಇದು ನಮ್ಮ ಮುಖ್ಯಮಂತ್ರಿ ತವರು ಜಿಲ್ಲೆ. ಇದು ಈ ತವರು ಜಿಲ್ಲೆಯಲ್ಲಿ ಆಗ್ತಾ ಇರೋ ಅನಾಹುತಗಳು ಮೂಲಭೂತ ಸೌಕರ್ಯ, ಅದ್ರ ಜೊತೆಗೆ ಕೆಲಸ ಕಾರ್ಯನಿರ್ವಹಿಸೋದ್ರಲ್ಲಿ ವಿಫಲರಾಗಿದ್ದಾರೆ. ನಾನು ಪೊಲೀಸ್ ಆಯುಕ್ತರಾದ ಸೀಮಾ ಲಾಟ್ಕರ್ ಮೇಡಮ್ ಅವ್ರಿಗೆ ಹೇಳ್ತಾ ಇದ್ದೀನಿ, ಕಳಿಕಳಿಯಾಗಿ ಬಂದು ಒಂದ್ಸತಿ ಇಲ್ಲಿ ಪರಿಶೀಲನೆ ಮಾಡಿ ಏನಾಗಿದೆ ಅಂತ. ಇಲ್ಲಿದು ಪರಿಸ್ಥಿತಿ ಬಹಳ ಗಾಂಭೀರ್ಯತೆ ಇದೆ. ಜನ ಟ್ರಾಫಿಕ್ ಓಡಾಡಕ್ಕೆ ಸಂಚಾರಕ್ಕೆ ಆಗಿರೋ ಪರಿಸ್ಥಿತಿ ಕಾಣ್ತಾ ಇದೆ. ಇವರು ನಮ್ಮ ಅಣ್ಣ ಸುಜಾತ್ ಅಂತ ಗುಜ್ರಿ ಬಾಜಾರ್ ಅಲ್ಲಿ ಇರೋರು. ಇವ್ರದ್ದು ದೂರ ಆಗಿರೋದು, ಇವ್ರ ಕಡೆಯಿಂದ ನಮ್ಗೆ ದೂರ ಬಂದಿತ್ತು. ಈ ವಿಚಾರವಾಗಿ ಸ್ವಲ್ಪ ಸಮಾಜದ ಕಳಿಕಳಿಯಾಗಿ ನೀವು ಮಾತಾಡ್ಬೇಕಂತ. ಈ ವಿಚಾರಕ್ಕೆ ನೀವು ಸ್ಪಂದಿಸಿ.
ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, ಟಿಬಿ ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.